ನೋಡವ ನಿಮ್ಮ ಯಜಮಾನ್ರ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಏನ್ರಿ, ನಿಮ್ಮ ಯಜಮಾನ್ರಿಂದ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ, ನಿಮ್ಮ ಮುತ್ತೈತನ ಹೆಚ್ಚಿಗೆ ಆಗಬೇಕಾಗಿತ್ತು ಅಂದ್ರೆ ನಿಮಗೆ ಒಂದು ಕೆಲಸ ಮಾಡಬೇಕು. ಏನು ಕೆಲಸ? ಪ್ರತಿನಿತ್ಯ ನೀವು ಗಂಡನ ಪಾದ ಪೂಜೆ ಮಾಡ್ಕೋರಿ. ಏನ್ರಿ, ಪ್ರತಿನಿತ್ಯ ಮುಂಜಾನೆ ಕೂಡ ಸ್ನಾನ ಮಾಡ್ಕೊಂಡು, ಗಂಡ ಸ್ನಾನ ಆದ ಕೂಡ ಮೊದಲಿಂದ ಗಂಡನ ಪಾದ ಪೂಜೆ ಮಾಡ್ಕೊಂಡು ದಿನ ಗಂಡನ ಪಾದದಾಗ ತಗೋರಿ. ಒಂದು ವೇಳೆ ಗಂಡ ಎಲ್ಲರೂ ಊರಿಗೆ ಹೋಗೋದು ಗೊತ್ತಾಯ್ತು ಅಂದ್ರೆ, ಇವತ್ತು ಮಾಡಿದ ಪಾದ ಪೂಜೆ ಮಾಡಿದ್ದೆ ಪಾದದಕ್ಕೆ ಒಯ್ದೊಂದು ಬಟ್ಟದಾಗ ಹಾಕಿ ಜಗಲಿ ಮ್ಯಾಗಿಡ್ರಿ. ಅವನ ಗಂಡನ ಮನೆಯಾಗ ಫೋಟೋ ಇತ್ತು ಅಂತಂದ್ರೆ, ಅವ್ನ ಗಂಡ ಊರಿಗೆ ಹೋಗಿದ್ನಂದ್ರೆ ಅವ್ನು ಫೋಟೋ ಪೂಜೆ ಮಾಡಿ ಇವೇನು ಜಗಲಿ ಮ್ಯಾಗ ಪಾದಕ್ಕೆ ಇಟ್ಟಿರಿದ್ರೆ ಪಾದದ ಕೊಡ್ರಿ ಎಂದಿನ. ಒಬ್ಬ ಹೆಣ್ಮಗಳು ಏನು ಮಾಡ್ಯಾಳ, ಅದು ದೊಡ್ಡ ಗದ್ದಲ ಐತ್ರಿ. ನಾನು ಒಬ್ಬ ಹೆಣ್ಮಗಳು ಏನು ಮಾಡ್ಯಾಳ, ಪಾದ ಪೂಜೆ ಮಾಡ್ಕೊರಿ ಅಂದಿದ್ದೇ ಮರ್ತಾಳ. ಗಂಡ ಬರೀ ಫೋಟೋ ಪೂಜೆ ಮಾಡ ಅಂತಾರೆ ಅನ್ನೋದು ಅಟ್ಟೆ ತಿಳಿಯಾಗದಕ್ಕಿ. ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡಕ್ಕಿ, ಗಂಡ ಊರಿಗೆ ಹೋದ್ರೂ ಫೋಟೋನೇ ಪೂಜೆ ಮಾಡಕ್ಕಿ. ಏನ್ರಿ, ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡಕ್ಕಿ, ಗಂಡ ಊರಿಗೆ ಹೋದ್ರೂ ಫೋಟೋನೇ ಪೂಜೆ ಮಾಡಕ್ಕಿ. ಅದು ಗಂಡ ಅಲ್ಲೇ ಕೂತಿರ್ತಿತ್ತು. ಈಗ ಎತ್ತರ ಮ್ಯಾಗ ಗಂಡನ ಫೋಟೋ ಹಾಕ್ಯಾಳ. ಹಿಂಗೆ ಹಾಕ್ಯಾಳ, ಸ್ಟೂಲ್ ಮ್ಯಾಗ ನಿಂತಂದು ಅದಕ್ಕೆ ದಿನ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಊದಿನ ಕಡ್ಡಿದು ಎಲ್ಲ ಬೆಳಗಾಕಿ ಹಿಂಗೆಲ್ಲ ಮಾಡಕ್ಕೆ ಅದು ಗಂಡ ಅಲ್ಲೇ ಕೂತಿರ್ತಿತ್ತು. ಈಕಿ ಪೂಜೆ ಮಾಡಕ್ಕೆ. ಅದು ಡ್ಯೂಟಿ, ನನ್ನ ಡ್ಯೂಟಿ ಟೈಮ್ ಆಗ್ಯದ. ಒಂದಿಟ್ಟು ಏನ್ರಿ ಹೊಟ್ಟಿಗೆ ಹಾಕು, ಬರೀ ತಿನ್ನಕ್ಕೆ ಸಾಯ್ತದಿದ್ರು ಬಾಯ ಮಣ್ಣು. ನಮಗೆ ಆ ಪೂಜೆ ಮಾಡ್ಬೇಕು. ಪೂಜೆ ಗಂಡಗ ಅವನದೇ ಫೋಟೋ ಪೂಜೆ ಮಾಡ್ಲಕತ್ತಾಳ, ಅವನಿಗೆ ಬೈಲಕತ್ತಾಳ. ಹಂಗೆ ಮಾಡ್ತೀರಿ. ನಮಗೆ ಬರೀ ಪೂಜೆ ಹತ್ಯದ. ನಮಗೆ ನಿನಗೆ ಬರೀ ತಿನ್ನೋದು ಹತ್ಯದ ಏನ್ರಿ. ಅದು ಇದ್ರಪ್ಪೋ ಅನ್ನೋದು ಅಂಜಿ ಸುಮ್ಕುಂದ್ರ. ಅದು ಮತ್ತು ಮರದ ಕಡೆಗೆ ಒಂದು ಕಪ್ ಚಾರೆ ಕೊಡು, ಬರೀ ಕುಡಿಯೋದೇ ಮಾಡು. ನನಗೆ ತಂದಿಟ್ಟಿದ್ದೆ, ಅದಕ್ಕೆ ತಂದಿಟ್ಟಿದ್ದೆ ನಾನು. ಹಂಗೆ ಪೂಜೆ ಮಾಡಾಕಿ. ಒಂದು ದಿವಸ ಏನಾಗ್ಯದ, ಆಕಿನ ಮನೆ ಸ್ಟೂಲ್ ಯಾರೋ ಒಯ್ದಾರ ಮೊದಲೇಕೆ ದಪ್ಪನ ಹೆಣ್ಮಗಳು ಒಯ್ದಾರ ಸ್ಟೂಲ್ ಒಯ್ಯೋದ್ರಾಗ್ಯಂದ. ಮತ್ತೆ ಈಗ ಪೂಜೆ ಮಾಡ್ಬೇಕಾರೆ ಗಂಡನ ಫೋಟೋ ಆ ಕಡೆ ನೋಡಿದ್ರೆ ಏನೂ ಕಾಣಲಿಲ್ಲ. ಇವ ಪೇಪರ್ ಓದ್ಕೋತ ಕೂತಿದ್ದ. ರೀ ಯಾಕ ಬಂದರೆ ಬಾ, ಅಲ್ಲೇ ಕೂತ ಕೇಳ್ತೆ. ಬಂದರೆ ಬಾ ಬಾ ಅಂದ ಕೂಡನ ಪಾಪ ಯಾಕೆ ಹೇಳ, ಸುಮ್ಮ ಪೇಪರ್ ಓದಕತ್ತೀನಿ. ಬಂದರೆ ಬಾ ಅದು ಕೂಡ ಇದು ಏನೋ ಕತೆ ಇದ್ದಿರ್ಬೇಕಂತೇಳಿ ಬರ್ತಿದ್ದು. ಅಂದ್ರೆ ಬಗ್ಗೆ ನಿಂದಿರಿ ಅಂದು ಕಳನ ಯಾಕ ಅಂದ. ಬಗ್ಗೆ ನಿಂದ್ರು ಅದು ಏನೋ ಕಿವ್ಯಾಗ ಹೇಳ್ತದೆ ನತ್ತಕೊಂಡಂದು. ಪಾಪಿದ ಬಗ್ಗೆ ಅದು ಬಗ್ಗೆ ನಿಂದ್ರ ಟಣ್ಣನಂಗೆ ಸಿಗುದು ಇವನ ಮೇಲೆ ಇದ್ದಾಳ. ನಿಂತು ಫೋಟೋ ಪೂಜೆ ಮಾಡಕದು. ಎಪ್ಪ ಜಲ್ದಿ ಇಳಿ ಅಂತ ಅದು ಹತ್ತದ. ನೀ ಸುಮ್ಮನೆ ಅಂದ್ರೆ ನೀನ ಪೂಜೆ ಮಾಡ್ಬೇಕು. ನಾ ಹೇಳ್ರಿ, ಕೈಯಾಗ ತೊಡಿ ಬುತ್ತಿ ಹಚ್ತಾಳ, ಕುಂಕುಮ ಹಚ್ತಾಳ, ಊದಿನ ಕಡ್ಡಿ ಬೆಳಗ್ತಾಳ. ಅವ ಅಂದ ಇಳಿ ಅತ್ತವ ಅಂತಾರ. ಅವಿ ತಡಿ, ನಾ ಇನ್ನ ಮಂಗಳಾರತಿ ಬೇಕು. ಜಯ ಮಂಗಲ ನಿತ್ಯ ತಾಳ ಯವ ಅಂತ. ನೀ ಮಂಗಳಾರತಿ ಮಾಡಿದ್ರೆ ನಾನು ಪುಣ್ಯತಿಥಿ ಹಾಕದ ಇಳಿಯತ್ತವ ಅಂತಾನ. ಹೆಂಗೆ ಮಾಡ್ತೀರಿ? ಗಂಡನ ಮ್ಯಾಗ ಅಟ್ಟ ಭಕ್ತಿ ಹಾಕಂದು ಹೆಂಗೆ ಮಾಡ್ತೀರಿ? ನಾ ಹೇಳಿ ಅವ ಆಮೇಲೆ ಬಂದು ಜಗಳಕ್ಕೆ ನನಗೆ ನೀವು ಏನು ಹೇಳಿರಿ ಮುತ್ತಾರೆ ಪುರಾಣದಾಗ ನೀವು ಹೇಳ್ತೀರಿ. ನಮ್ಮ ಮನ್ಯಾಗಿಂದ ಇದು ನಾ ಊರಾಗಿದ್ರೆ ಹೊಟ್ಟೆಗೆ ಅನ್ನ ಹಾಕೋದು, ನನ್ನ ಫೋಟೋ ಪೂಜೆ ಮಾಡ್ಲಕತ್ತದ. ಅವ ಬಂದು ಜಗಳ ತೆಗೆದಿದ್ದು ಹಿಂಗೆ ಹಾಕವ. ಭಕ್ತಿ ಭಾಳ ಪಾಪಿ. ಒಂದು ದಿವಸದಿಂದ ಏನಾಗ್ಯದ ತಗೊಂಡು ಕೇಳಿದ್ರೆ, ಪಾಪ ಕಾಳವೆಗೆ ಆರಾಮ್ ತಪ್ಪ್ಯದ. ಆರೋಗ್ಯ ಸರಿ ಇದ್ದಿದ್ದಿಲ್ಲ, ಜ್ವರ ಬಂದಾವ. ಏನ್ರಿ, ಯಾವಾಗಿಂದ ಹಾಸಿಗೆಡ್ದಿಂದ ಮಲ್ಕೊಂಡಾಳ. ಸಣ್ಣ ಗುಡಿಸಲು ಮನೆ, ಪಾಪ ಮಲ್ಕೊಂಡಾಳ. ಆ ಮನೆತನಕ್ಕಿಂದ ಯಾರು ಬಂದಾರ ತಗೊಂಡು ಕೇಳಿದ್ರೆ, ಒಬ್ಬ ಜಂಗಮಾಮೂರ್ತಿಗಳು ಬಂದಾರ. ಬಾಗಿಲ್ದಾಗಿಂದ ನಿಂತ್ಕೊಂಡು ಭಿಕ್ಷಾಂದಿ ಎತ್ತುಕೊಂಡಂದ್ರು. ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡು ಅಂದಾಗ ಅಂಥ ಜ್ವರ ಬಂದಿರ್ತಕ್ಕಂಥ ಕಾಳವೆ, ಏ ತಂಗಿ ಯಾಕೆ ಓಡಾಡಕತ್ತಿದೆ? ಅವು ಯಾರು ನೋಡ್ರಿ ಹುಡುಗರು ಒಂದಿಟ್ಟು ಹೇಳ್ಬೇಕು. ಸುಮ್ಮ ಓಡಾಡ್ತಿರ್ತಾವ. ಪಾಪ ಬಾಗಿಲ್ದಾಗಿಂದ ಬಂದು ನಿಂತ್ಕೊಂಡು ಜಂಗಮಾಮೂರ್ತಿ ಅಂದ ಭಿಕ್ಷಾಂದಿ ಎತ್ತುಕೊಂಡಂದ. ಅವಾಗಿಂದ ಕಾಳವೆ ಜ್ವರ ಬಂದಿದ್ದು. ಹಿಂಗೆ ಎದ್ದಿಂದ ನಡಕೋತೆ ಅಂದ ಬಂದು ನೋಡ್ತಾಳ ಕಾವಿ ಬಟ್ಟಿ, ಕಾಲೊಳಗಿಂದ ಕಡಾವಿಗೆ, ಕೈಯೊಳಗಿಂದ ಯೋಗದಂಡ. ಜಟಾಧಾರಿಯಾಗಿರ್ತಕ್ಕಂಥ ಜಂಗಮಾಮೂರ್ತಿ ಕಾಳವೆನ ಮನೆ ಎದುರಿಗೆ ಬಂದಿರ್ತಾನೆ. ಯಾವಾಗಿಂದ ನೋಡಿ ಖುಷಿ ಪಡ್ಬೇಕಿಲ್ರಿ. ಒಬ್ಬರು ಮಹಾತ್ಮರಿಂದ ಮನೆಗೆ ಬಂದಾರ ತಗೊಂಡ ಖುಷಿ ಪಡ್ಬೇಕಿಲ್ಲ. ಯಾವಾಗಿಂದ ಕಾಳವೆ ಕಣ್ಣೀರಾಗ್ಲಿಕ್ಕತ್ಲು. ಯಾಕ ಅವತ್ತು ಅವಳು ಕಾಯಕ ಮಾಡಕ್ಕೆಂದ ಹೋಗಿಲ್ಲ, ಕೆಲಸ ಮಾಡಕ್ಕೆಂದ ಹೋಗಿಲ್ಲ, ಕಸ ಹೊಡ್ಲಿಕ್ಕೆ ಹೋಗಿಲ್ಲ. ಇವಳು ಮನೆಗಿಂದ ಒಂದು ಕಾಳನೂ ಇಲ್ಲ, ಒಂದು ತುಗುಡು ರೊಟ್ಟಿ ಇಲ್ಲ, ಏನೇನು ಕುಡಿದ ಮನೆ ತಂದೊಳಗಿಂದ ಇಲ್ಲ. ತಾನೇ ಅಂದ ಆರೋಗ್ಯ ತಪ್ಪಿ ಉಪವಾಸದಿಂದ ಮಲ್ಕೊಂಡಾಳಲ್ಲ. ಮಹಾತ್ಮರಿಂದ ಭಿಕ್ಷಾ ಬೇಡಕ್ಕೆ ಬಂದಾರೆ, ಅವ್ರಿಗೆ ನೀಡಬೇಕಾದ್ರೆ ನನ್ನ ಹತ್ರ ಏನೂ ಇಲ್ಲಲ್ಲ ತಗೊಂಡ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗಿಂದ ಕಾಳವೆ ದುಃಖ ಮಾಡಕತ್ತಾಳೆ, ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಯಾವಾಗಿಂದ ಹಿಂಗೆ ಕಣ್ಣೀರು ಹಾಕ್ತಕ್ಕಂಥ ಪ್ರಸಂಗದ ಒಳಗ ಕಾಳವೆ ಅಂದ್ರು, ಯಪ್ಪ ಅಂದ್ಲು,
ಯಾಕೋ ನಿನ್ನ ಮನೆಯಾಗಿಂದ ಬರ್ಬೇಕು ನಂಗಿಂದ ಆಸೆ ಆಗೈತಿ ಬಾ ಅಂದ್ರೆ ಯಪ್ಪ ಯಾರು ಬೇಡ ಅಂತಾರೋ ನನ್ನ ಪಪ್ಪ ಒಳಗೆ ಬಾ ಹತ್ತಿಕೊಂಡ್ ಕೈ ಜೋಡಿಸಿದ ಕರೆದಾಳ. ಯಾವಾಗಿಂದ ಕೈ ಜೋಡಿಸಿಂದ ಒಳಗಿಂದ ಕರೆದು ಯಾವಾಗಿಂದ ಜಂಗಮಾ ಮೂರ್ತಿಗಳನ್ನ ಬಂದ್ರು ಏನ್ರಿ ಬಂದ ಬಳಕ ಜಂಗಮಾ ಮೂರ್ತಿಗಳಂತಾರ ಕಾಳವೆ ನಿನ್ನ ಮನೆಗಿಂದ ಸ್ನಾನ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೋಬೇಕು ನನಗೆ ಆಸೆ ಆಗೈತಿ ಬಾ ಹತ್ತಿಕೊಳ್ಳೋದು. ಮತ್ತಿಡು ಖುಷಿ ಆಯ್ತು. ಒಂದು ಕಡೆಗಿಂದ ಖುಷಿ ಆಗ್ಯದ, ಇನ್ನೊಂದು ಕಡೆಗಿಂದ ನೋವಾಗ್ಯದ. ಏನ್ರಿ ಮನೆಗಿಂದ ನೀಡ್ಬೇಕತ್ತುಕೊಂಡ್ರ ಜಂಗಮರಿಗಿಂದ ಉಣಿಸ್ಬೇಕತ್ತುಕೊಂಡ್ರ ಮನೆತನದೊಳಗಿಂದ ಏನೇನು ಕುಣದ ಇಲ್ಲ. ಆದ್ರೆ ತಾನಾಗಿನ ಜಂಗಮಾ ಮೂರ್ತಿ ಬಂದು ನನ್ನ ಮನ್ಯಾಗ ಲಿಂಗ ಪೂಜೆ ಮಾಡ್ಕೊತಾನಂತಂದ್ರ ಯಾರಿಗೆ ತಾನಿಂದ ದುಃಖ ಹಾಕದ್ರಿ? ಏನ್ರಿ ದುಃಖ ಆಗಂಗಿಲ್ಲ, ಖುಷಿ ಆಗ್ತದ. ಕಾಳವೆಗಿಂದ ಒಂದು ಕಡೆ ಖುಷಿ, ಒಂದು ಕಡೆಗೆ ನೋವು. ಯಾವಾಗಿಂದ ಕಾಳವೆ ಅಂತಾರಪ್ಪ, ಯಾರು ಬೇಡ ಅಂತಾರಪ್ಪ, ಯಾರು ಬೇಡ ಅಂತಾರ ತಗೊಂಡು ಆಗಿಂದಾಗಿಂದ ನೀರು ಕಾಸಿ ಜಂಗಮಾ ಮೂರ್ತಿ ಸ್ನಾನ ಮಾಡ್ಯಾರ. ಸ್ನಾನ ಮಾಡ್ಯಾರಂದ ಹೋಗಿ ಅಂದ ಪೂಜೆದ ಗದ್ಗಿ ಮೇಗಂದ ಕುಂತಾರ. ಲಿಂಗ ಪೂಜೆ ಮಾಡ್ಕೊಳಕತ್ತಾರ. ಈ ಕಡೆಯಿಂದ ಕಾಳವೆ ಹೊರಗೆ ನಿಂತ್ಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತಾಳ, ದುಃಖ ಮಾಡಕತ್ತಾಳ. ಒಂದು ಸಮಯದಿಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತಾಳ? ಅಯ್ಯೋ ಈ ಲಿಂಗ ಪೂಜೆ ಮುಗಿದ ಬಳಕ ಆ ಕಾಳವೆ ಏನು ನನಗೆ ಅಂದ ನೀಡವ ತಿಳ್ಕೊಂಡ್ರ ನಾ ಏನು ನೀಡಲಿ, ನಾ ಏನು ತರಲಿ ಎತ್ತಿಕೊಂಡ್ ಒಂದು ಸವನ ಕಣ್ಣೀರು ಹಾಕ್ಲಿಕ್ಕತ್ತಾಳ. ಯಾವಾಗಿಂದ ಕಣ್ಣೀರು ಹಾಕುವಂಥ ಪ್ರಸಂಗದ ಒಳಗ ಜಂಗಮಾ ಮೂರ್ತಿಗಳ ಲಿಂಗ ಪೂಜೆ ಮುಗಿಸ್ಕೊಂಡು ಕಾಳವೆ ಅಂದ್ರು, ಯಪ್ಪ ಯಾಕವ್ವ ಮನೆಗೆ ಏನೂ ಇಲ್ಲ ಎತ್ತಿಕೊಂಡು ಕಣ್ಣೀರು ಹಾಕ್ಲಕತ್ತೇನು? ನಿನ್ನ ಮನೆಗೆ ಅಂದ ಏನೂ ಇಲ್ಲ ಎತ್ತಿಕೊಂಡು ದುಃಖ ಮಾಡಕತ್ತೇನು? ಉತ್ಸವ ಕಣ್ಣೀರು ಹಾಕಬಾರ್ದು. ಈಗ ಮನೆಗೆ ಏನೂ ಇಲ್ಲ ಯಾಕೆ ಚಿಂತೆ ಮಾಡಕತ್ತಿದಿ? ಅಲ್ಲಿ ಮ್ಯಾಲೆ ಗುಡಿಸಲ್ದಾಗ ಒಂದು 3 ಜೋಳ ತೆನೆ ಅವನು ತಗೋರವ, ಅದನ್ನು ತಗೊಂಡು ಕುಟ್ಟಿ ಅದನ್ನು ಒಡೆದು ನನಗೆ ಅದನ್ನು ನುಚ್ಚು ಮಾಡಿ ನೀಡವ, ಜಂಗಮಾ ಮೂರ್ತಿ ತೃಪ್ತಿ ಹಾಕಿನ ಎತ್ತಿಕೊಂಡಂದಾಗ ನೋಡ್ತಾಳ ಕಾಳವೆ ತೆನಿ, ನೋಡ್ತಾಳ ಕಾಳವೆ ಇಟ್ಟಾಳೆ ಅಂತೇನಿ, ಕಾಳವೆ ತೆನಿ ಇಟ್ಟಿಲ್ಲ. ಆದ್ರೂ ಅಂದ ಜಂಗಮಾ ಮೂರ್ತಿ ಹೇಳ್ತಾನೆ ಮ್ಯಾಲಂದ ಜೋಳ ತೆನೆ ತಗೊಂತಾನ. ನೋಡ್ತಾಳ, ನೋಡಂದ ಇಟ್ಟು ಆನಂದ ಆಯ್ತು. ಆಕೆಗೆ ಹಂಡೆ ಹಾಲು ಕುಡ್ದಟ್ಟಂದ ಖುಷಿ ಆಯ್ತು. ಏನ್ ಹಾಕಿರುವಲ್ಲಕ, ಯಾರು ಹಾಕಿಡಲ್ರಕ, ನನಗೆ ತೆನಿಯನ್ನು ಸಿಕ್ಕುವಲ್ಲ ತಗೊಂಡು ಅದನ್ನು ತಗೊಂಡಂದ ದೇವ್ರ ಧ್ಯಾನ ಮಾಡ್ಕೊಂತ ಅದನ್ನ ಒಳ್ಳಾಗ ಹಾಕಿಂದ ಕುಡ್ತಾಳ, ಕುಟ್ಟಿಂದ ಕೇರ್ತಾಳ, ಅದನ್ನ ದೇವ್ರ ಧ್ಯಾನ ಮಾಡ್ಕೊಂತ ಬೀಸು ಕಲ್ಲಾಗ ಹಾಕಿಂದ ಬೀಸ್ತಾಳ, ಒಡೆದ ನುಚ್ಚು ಮಾಡ್ತಾಳ. ಅವಾಗಿಂದ ಜಂಗಮಾ ಮೂರ್ತಿ ಅಂತಾನೆ, ಇವಾ ಕಾಳವೆ ಒಡೆದೇನವ? ಹೂನೆಪ್ಪ ಒಡೆದೆ. ಅದು ನುಚ್ಚು ಮಾಡಕ್ಕೆ ಅಂದ್ ಗಡಿಗೆ ಇಡ್ತೀಯಲ್ವ, ಅದು ಸಣ್ಣದು ಇಡಬೇಡವಾ ದೊಡ್ಡದು ಇಡುವ ಅಂತ ತಿಳ್ಕೊಂಡಂದ. ಯಪ್ಪ ನನ್ನ ಮನೆಗೆ ಉಣವ್ರು ಯಾರೂ ಇಲ್ಲ, ನೀವೊಬ್ಬ ಊಟ ಮಾಡಿ ಅಂದ ತೃಪ್ತಿ ಆದ್ರೆ ಸಾಕು. ಏನ್ರಿ ನೀ ಖುಷಿ ಆದ್ರೆ ಸಾಕು ನನ್ನಪ್ಪ. ಒಬ್ಬ ಜಂಗಮರಿಗೆ ಉಣಿಸ್ತೀನಿ ನಿಲ್ಲ ತಿಳ್ಕೊಂಡಂದು ನಾ 8 ದಿವಸ ಅಂತ ದುಃಖ ಪಡ್ತಿದ್ದೆ. ಆದ್ರೆ 3 ಜೋಳತ್ತೇನೆ ತೋರಿಸಿ ಇವತ್ತು ನಿನಗೆ ಊಟ ಮಾಡಿಸ್ಬೇಕು, ನಂಗೆ ಭಾಳ ಖುಷಿ ಆಗಿದೆಯಪ್ಪ. ಈಗ ನೀ ಎಟ್ಟು ಬೇಡ್ತೆ ಅಟ್ಟು ನಿನಗೆ ಮುಂದೆ ಕೂತೆ ಉಣಿಸ್ತೀನಿ, ದೊಡ್ಡದು ಬೇಡ, ಜರ ಚಂದಾಗಿ ಗಟ್ಟಿಯಾಗಿ ಅಂದ ನುಚ್ಚು ಮಾಡಿ ನೀಡ್ತೀನಿ ತಿಳ್ಕೊಂಡಂತಾಳೆ. ಇಲ್ಲವಾ ನೀ ದೊಡ್ಡದಂದ ಹರಿವಿ ಇಡು. ಬ್ಯಾಡಪ್ಪ ಭಾಳ ಆಗದ, ನನ್ನ ಮನೆಗೆ ಉಣವ್ರು ಯಾರು ಇಲ್ಲ. ಇಲ್ಲವಾ ಕಳವೆ ನೀವೊಂದು ದೊಡ್ಡದಂದ ಹರಿವಿ ಇಡುವ ತಿಳ್ಕೊಂಡಂದಾಗ ಒಂದು ಕೂಡ ನೀರು ಹಿಡಿತಕ್ಕಂಥ ಗಡಿಗೆ ಇಟ್ಟಾಳ. ಏನ್ರಿ ನೀರು ತುಂಬ್ಯಾಳ, ತುಂಬಿಂದ ಉರಿ ಹಚ್ಚಾಳ. ಯಾವಾಗಿಂದ ಕಳ ನೀರು ಕುದಿಲಕತ್ತವ, ಆ ಕುದಿತಕ್ಕಂಥ ನೀರಾಗ ತಂದಂದ ಒಡೆದಿರ್ತಕ್ಕಂಥ ನುಚ್ಚು ಹಾಕ್ಯಾಳ, ಹಾಕಿ ಒಂದು ಈಟಿಂದ ಉಪ್ಪು ಹಾಕ್ಯಾಳ. ಯಾವಾಗಿಂದ ಏನ್ರಿ ನುಚ್ಚಂದ ಕುದಿಲಕತ್ತು, ಅವಾಗಿಂದ ಜಂಗಮಾ ಮೂರ್ತಿ ಅಂತಾನೆ ಕಾಳವೆ ಅಂದ, ಯಪ್ಪ ನುಚ್ಚು ಕುದಿತೇನವಾ ಅಂದ. ಹೂನೆಪ್ಪ ಕುದ್ದದ, ತರಲೇಪ ತಂದು ನೀಡ್ತೀನಿ ತಡಿ ಎತ್ತಿಕೊಂಡೊಂದು. ಯಾವಾಗಿಂದ ಅದನ್ನು ಗಡಿಗೆ ತಂದ್ಲು, ತಾಯಿ ನೀ ನೀಡಬೇಡ, ನನಗೆ ಏಟ್ ಬೇಕಾಟ್ ನಾನು ನೀಡ್ಕೋತೀನಿ, ಇದನ್ನು ತಂದು ನನ್ನ ತಲೆ ಮೇಗಿಡು ಓದ್ತಿಕೊಂಡಂದ ಜಂಗಮಾ ಮೂರ್ತಿ. ಕಾಳವೆ ಅಂತಳೆಯಪ್ಪ, ಎಂಥ ಉತ್ಸಪ್ಪ ಇದ್ರಿ. ಅದು ನಿನ್ನ ತಲೆ ಮೇಗ ಗಡಿಗೆ ಇಟ್ರ ಅದು ಮೊದಲೇ ಸುಡ್ತದ. ಆ ಸುಡ್ತಾಗದ ಗಡಿಗೆ ತಂದು ನಿನ್ನ ತಲೆ ಮೇಗಿಟ್ರ ನಿನ್ನ ತಲೆ ಸುಡ್ತದೆಪ್ಪ, ಬೇಡ. ಈಗ ನಿನ್ನ ಏಟ್ ನೀಡ್ಬೇಕು ಅಟ್ಟು ನೀಡ್ತೀನಿ, ನೀ ಏಟ್ ನುಣ್ತಿದ್ದೆ ಅಟ್ಟೆ ನೀಡ್ತೀನಿ. ನೀ ಆನಂದ ಊಟ ಮಾಡು, ನಾನು ಊಟ ಮಾಡಂಗಿಲ್ಲ. ನನ್ನ ಮನೆಗೆ ಬೇರೆ ಉಣವರು ಕೂಡ ಯಾರು ಇಲ್ಲ, ನೀನು ಹೆಂಗೆ ಬೇಕು ಹಂಗಂದು ಊಟ ಮಾಡಪ್ಪ, ಅದಕ್ಕೆ ನಾನು ನೀಡ್ತೀನಿ ಎತ್ತಿಕೊಂಡು ಅಕ್ಕಿ ಅಂತೇಳಿ. ಇಲ್ಲವಾ ನನಗೇನು ತಲೆ ಸುಡಂಗಿಲ್ಲ, ನೀ ತಂದು ತಲೆ ಮೇಗಿಡು. ಬ್ಯಾಡ ನನ್ನಪ್ಪ ಬ್ಯಾಡ ಎತ್ತುಕೊಂಡಂದ. ಇಲ್ಲವಾ ನನಗೇನಾಗಂಗಿಲ್ಲ, ನೀ ತಲೆ ಮೇಲೆ ತಂದಿಡುವ ಎತ್ತಿಕೊಂಡಂದಾಗ ಅವಾಗಿಂದ ಯಾಕೋ ಅಪ್ಪ ಹಿಂಗಂತ ತಿಳ್ಕೊಂಡೊಂದು ಆ ನುಚ್ಚಿನ ಗಡಿಗೆ ತಂದು ತಲೆ ಮೇಗಂದ ಇಡ್ತಾಳ, ತಲೆ ಮೇಗಂದ ಇಡ್ತಾಳ. ಯಾವಾಗಿಂದ ತಲೆ ಮೇಗಿಟ್ಲು ಅವಾಗಿಂದ ಜಂಗಮಾ ಮೂರ್ತಿ ಸುಮ್ಮಿರ್ಬೇಕಲ್ರಿ. ಅವಾಗಿಂದ ಜಂಗಮಾ ಮೂರ್ತಿ ಅಂತಾನೆ ಕಾಳವೆ ಇದಕ್ಕೆ ಒಣಕೆ ತಗೊಂಡಂದ ಹೊಡೆಯುವ ತಿಳ್ಕೊಂಡಂದ. ಯಾವಾಗಿಂದ ಒಣಕೆ ತಗೊಂಡು ಹೊಡೆಯುವ ತಿಳ್ಕೊಂಡಂದಾಗ ಅವಾಗಿಂದ ಕಾಳವೆ ಅಂತಾಳೆಯಪ್ಪ, ಹಿಂದಿನ ಜನ್ಮದೊಳಗೆ ಏನು ಪಾಪ ಮಾಡಿ ನಾವು ಗೊತ್ತಿಲ್ಲ, ಈ ಜನ್ಮದೊಳಗೆ ಒಬ್ಬ ಜಂಗಮನಿಗೆ ಉಣಸಟ್ನು ಕೂಡ ಭಗವಂತ ನನಗೆ ತಾಕತ್ತು ಕೊಟ್ಟಿಲ್ಲ. ಇದು ಒಣಕೆ ತಗೊಂಡ ಇದಕ್ಕೆ ಹೊಡೆದ್ರ ಈ ಗಡಿಗೆ ಹೊಡೆದು ನುಚ್ಚು ನಿನ್ನ ಮೈ ಮ್ಯಾಗಂದ ಬಿದ್ದು ನಿನ್ನ ಮೈ ಸುಟ್ರ ನೀ ಮತ್ತೇನು ಶಾಪ್ ಕೊಡ್ತೀವ ಏನು? ನನ್ನ ಕಡೆಯಿಂದ ಆಗಂಗಿಲ್ಲಪ್ಪ, ಇಲ್ಲಿ ತನ ನೀ ಹೇಳಿದ್ದೆ ಕೇಳೀನಿ, ಇನ್ನು ಮುಂದೆ ನನ್ನ ಕೈಲಿ ಆಗಂಗಿಲ್ಲ. ಕಾಳವೆ ನನಗೆ ಏನಾಗಂಗಿಲ್ಲ, ನೀ ಹೊಡೀನಿ. ಇಲ್ಲ ಯಪ್ಪ ನೀ ಏನು ಕೊಡ್ತೀನಿ ಅಂದ್ರೆ ನಾ ಹೊಡೆಯಂಗಿಲ್ಲ, ನನ್ನ ಕೈಲಿ ಆಗಂಗಿಲ್ಲ. ಕಾಳವೆ ಇದಕ್ಕೆ ಒಣಗಿ ತಗೊಂಡು ಹೊಡಿಲಿಲ್ಲ ತಗೊಂಡ್ರ ನನ್ನ ನಾಣೆಗೆ ನೋಡಿ ನನಗೆ ತಗೊಂಡು ಆಣಿ
ಮಡಿಕೆ ತೊಗೊಂಡು ಹೊಡಿಲಿಲ್ಲ ಅಂದ್ರೆ ನಾನು ಆಣೆಗೆ ನೋಡಿ ನನಗೆ ತಗೊಂಡು ಆಣಿ ಇಟ್ಲು. ಯಾವಾಗ ಆಣಿ ಇಟ್ಟು ಜಂಗಮಾಮೂರ್ತಿ ಅವಾಗಿಂದ ತಾಯಿ ಅಂತಳಿಯಪ್ಪ, ಯಾಕೆ ನನಗೆ ಪರೀಕ್ಷೆ ಮಾಡ್ತಿದೆ, ಯಾಕೆ ನನಗಿಂದ ಪರೀಕ್ಷೆ ಮಾಡಕತ್ತಿದೆ, ನನಗೆ ಮುಂದೆ ಏನು ಕಾದದ ಏನೋ, ಯಾಕೆ ನನಗಿಂದ ಹಿಂಗೆ ಮಾಡಕತ್ತಿ ಎತ್ತಿಕೊಂಡೊಂದು ಮನಸ್ಸಿಲ್ಲದ ಮನಸ್ಸಿಂದ ಹೋಗಿ ಮೂಲೆಗಿನ ಒಣಕಿ ತೊಗೊಂಡು ಬಂದು ಸಾವಕಾಶದಿಂದ ಗಡಿಗೆಗಿಂದ ಹೊಡಿತಾಳ. ಯಾವಾಗಿಂದ ಗಡಿಗೆಂದ ಹೊಡಿತದ, ಯಾವಾಗಿಂದ ಹೊಡೆದ 2 ಹೋಳಕ್ಕದ ಗಡಿಗೆ. ಆದ್ರೆ ಆ ಗಡಿಗೆ ಒಳಗಿರ್ತಕ್ಕ ನುಚ್ಚಂದ ಕೆಳಗೆ ಬೀಳ್ಬೇಕಲ್ಲ, ನುಚ್ಚು ಬೀಳಿಲ್ಲ. ಅವಳ ಭಕ್ತಿಗಾಗಿ ಆ ನುಚ್ಚಿನ ಬದಲಾಗಿಂದ ಮುತ್ತು ರತ್ನ ಬಂಗಾರ ಬೆಳ್ಳಿಯಾಗಿ ಇಡೀ ಕಾಳವಿನ ಮನೆ ತುಂಬ ಕುಡಿದು ಬಿತ್ತು. ನೋಡ್ತಾಳ ಕಾಳವೇ, ಅಲ್ಲಿ ಜಂಗಮಾಮೂರ್ತಿನೇ ಇಲ್ಲ, ಮಾಯಾಗೇನೆ ಏನ್ರಿ. ನಂಬಿ ಕರೆದೊಡೆ ಓ ಎನ್ನನೇ ಶಿವನು ಏನ್ರಿ. ನಂಬಿಕೆ ಇಟ್ಟಂದ್ರೆ ನಾವು ಕರೆದ್ರ ಪರಮಾತ್ಮ ನಾ ಹೇಳಿನಲ್ಲಿ ನಿನ್ನೆ ನಿಮಗೆ ಯಾವುದೋ ಒಂದು ರೂಪದೊಳಗಿಂದ ಬರ್ತಾನೆ, ನಮ್ಮನ್ನು ಕಾಪಾಡ್ತಾನೆ. ನಾವು ಮಾಡಿರ್ತಕ್ಕಂಥ ಪುಣ್ಯ, ನಾವು ಮಾಡಿರ್ತಕ್ಕಂಥ ಭಕ್ತಿ, ನಾವು ಮಾಡಿರ್ತಕ್ಕಂಥ ಶ್ರದ್ಧೆ ಒಂದಿಲ್ಲ ಒಂದು ರೂಪದೊಳಗೆ ನಮ್ಮನ್ನು ಕಾಪಾಡ್ತದೆ ಅನ್ನಕ್ಕೆ 2 ಮಾತಿಲ್ಲ. ಪಾಪ ಕಾಳವೆ ನೋಡ್ತಾಳಕ್ಕೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಎಲ್ಲ ಬಿದ್ದಾವೆ, ಅದ್ರ ಕಡೆ ಲಕ್ಷ್ಯ ಇಲ್ಲ. ಯಪ್ಪ ನೀ ಎಲ್ಲಿ ವಾದಿ, ನೀನು ಊಟ ಮಾಡ್ಲಾರ್ದೆ ಹಾದಿಲ್ಲ, ನೀ ಊಟ ಮಾಡ್ಲಾರ್ದೆ ಹಾದಿಲ್ಲ ಎತ್ತಿಕೊಂಡಂದು ಜಂಗಮ್ಮ ನೆನಸು ಗೊತ್ತಂದ ಕಣ್ಣೀರು ಹಾಕ್ಲಿಕ್ಕೆ. ಎಲ್ಲಿದೋ ಒಂದು ಆಕಾಶವಾಣಿ ಹಾಕದೆ, ತಾಯಿ ಒಬ್ಬ ಜಂಗಮನಿಗೆ ಮುಣಸಟ್ಟಂದ ಭಗವಂತ ನನಗೆ ಕೊಟ್ಟಿಲ್ಲಲ್ಲ ತಗೊಂಡ ಕಣ್ಣೀರು ಹಾಕ್ತಿದ್ದೆಲ್ಲವ. ಇವತ್ತಿನಿಂದ ನೀ ಕಣ್ಣೀರು ಹಾಕಬೇಡ, ಇವತ್ತಿನಿಂದ ನೀ ಕಣ್ಣೀರು ಹಾಕಬೇಡ. ಇವತ್ತಿನಿಂದ ಏನು ಮಾಡು, ಎಲ್ಲ ಶರಣಿಯರನ್ನ ಹುಟ್ಟಂಗಂದ ನೀನು ಕೂಡ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಉಟ್ಕೋ, ಆಭರಣಗಳನ್ನು ಧರಿಸ್ಕೋ. ನಿತ್ಯನ ಕೂಡ 11 ಜನ ಜಂಗಮರಿಗಿಂದ ಪ್ರಸಾದ ಮಾಡಿಸತ್ತಿಕೊಂಡಂದು ಯಾವಾಗಿಂದ ಆಕಾಶವಾಣಿ ಆಯಿತು ಆಗಿಂದ ಭಗವಂತ ಬಂದಿದ್ದ ಜಂಗಮನಾಗಿ ಏನ್ರಿ ಮಾಯ ಆಗಿಬಿಟ್ಟ. ಈ ಕಡೆಯಿಂದ ಕಾಳವೆ ಏನ್ರಿ ತನ್ನ ಬಡತನ ಅಂತಕ್ಕಂಥ ದೂರ ಆಗಿ ಭಗವಂತನೇ ಬಂದು ಸಂಪತ್ತನ್ನು ತೆಗೆದು ಕೊಟ್ಟಾನ ತೆಕ್ಕೊಂಡೊಂದು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ತೊಗೊಂಡ್ಲು, ಒಳ್ಳೆ ಒಳ್ಳೆ ಆಭರಣಗಳನ್ನು ತೊಗೊಂಡ್ಲು. ಹೀಗೆಲ್ಲ ತೊಗೊಂಡು ಏನ್ರಿ ಆನಂದ ಇರುವ ಹೊತ್ನಾಗ ಒಂದು ದಿವಸ ಮನೆಗಿಂದ ಹೊರಗೆ ನಡೆದಿಲ್ಲ. ಯಾವಾಗಿಂದ ಮನೆಯಿಂದ ಹೊರಗೆ ನಡೆದಿರ್ತಕ್ಕಂಥ ಪ್ರಸಂಗದೊಳಗೆ ಏನ್ರಿ ಮಗ್ಗಲು ಮನೆ ಯಾರ್ದಿತ್ತು ಅಂತಂದ್ರೆ ಈಕೆ ನೆಗಣಿದಿತ್ತು. ನೆಗಣಿದಾರ ತೊಗೊಂಡಿರ್ತಾರಲ್ಲ, ನೆಗಣಿದವರು ನಾದಿಂದಾರ ತಿರ್ತಾರಲ್ಲ, ನೆಗಣಿದಿತ್ತು. ಯಾವಾಗಿಂದ ನೆಗಣಿದಿತ್ತು ನಿಮಗೊಂದು ಮಾತು ಹೇಳ್ತೀನಿ ಏನ್ರಿ. ಪಾಪಿಗೆ ಚಲೋ ಕಿಮ್ಮತ್ತಿನ ಸೀರೆ ಬಂಗಾರ ಆಭರಣ ಹಾಕ್ಕೊಂಡು ಈಗ ಏನು ಹೊಂಟಿಲ್ಲಲ್ಲ, ಈ ನೆಗಣಿ ನೋಡಲು. ಯಾವಾಗಿಂದ ನೆಗಣಿ ನೋಡಿ ಈಗಿನ ಬೆನ್ನ ಹತ್ತಿ ಆಕಿನ ಜೋಡಿ ಓಡಿ ಹೋದ. ಯಾವಾಗಿಂದ ಓಡಿ ಹೋಗಿ ಕೇಳ್ತಾಳೆ, ಅಕ್ಕ ಅನ್ಲು, ಏನ ತಂಗಿ ಅನ್ನು. ಅಲ್ಲ ನಿನ್ನೆ ಮನೆ ನೋಡಿದ್ರೆ ಹೊರಗೆ ಸೀರೆ ಉಟ್ಕೊಂಡು ತಿರುಗಾಡ್ತಿದ್ದಿ, ಏನಿದು ಎಂಥ ಸೀರೆ, ಎಟ್ಟು ಬಂಗಾರ ಎಟ್ಟು ಬೆಳ್ಳಿ, ಇದೆಲ್ಲ ಹ್ಯಾಂಗೆ ಅಕ್ಕ ಅಂತ ಕೇಳಲು. ಮತ್ತು ಹೆಣ್ಮಕ್ಳು ಬಾಯಾಗ ಮಾತು ನಿಂದ್ರಂಗಿಲ್ಲ, ಗಂಡ್ಮಕ್ಳು ಕೈಯಾಗ ಕೂಸು ನಿಂದ್ರಂಗಿಲ್ಲ. ಯಾಕ್ರಿ ನೀವು ಸ್ವಚ್ಛ ಮಾಡಿ ಕೊಟ್ಟಾಗನೇ ಅವ್ರು ಎತ್ಕೊಳ್ಳೋರು. ಹಪ್ಪಿ ತಪ್ಪಿ ಹೊಲಸು ಮಾಡ್ತಾನೆ, ಏನು ಧರಿದ್ರಿ ನೀವು ಇದಕ್ಕೆ ತೊಳಿ ಅಂದದಕ್ಕೆ ಸಿಡಿ ಮಾಡಿದ್ರೆ ಅದು ಹೆಂಗೆ ಬರ್ತಾವ್ರಿ ಏನ್ರಿ. ಯಾವಾಗ ಹೆಣ್ಮಕ್ಳು ಬಾಯಾಗ ಮಾತು ನಿಂದ್ರಂಗಿಲ್ಲಲ್ಲ, ಅವಾಗಂದ ಈಕಿ ಹೆಣ್ಮಗಳು ಕಾಳವಿ ಅಂದ್ಲು, ಅಯ್ಯ ತಂಗಿ ನಮ್ಮ ಮನೆಗೆ ಒಬ್ರು ಜಂಗಮಾಮೂರ್ತಿ ಬಂದಿದ್ರ, ಭಿಕ್ಷಾ ಅಂದು ಎತ್ತಿಕೊಂಡಂದ್ರ ನಮ್ಮ ಮನೆಗೆ ಏನೂ ಇಲ್ಲ ತಂದು ಅಳ್ಳಕತ್ನೆ, ನಿಮ್ಮ ಮನೆಗೆ ಸ್ನಾನ ಪೂಜೆ ಮಾಡ್ಕೋತೀನಿ ಅಂತಂದ್ರೆ ಬಾಯಪ್ಪ ಹತ್ತುಕೊಂಡನ್ನೆ ಏನ್ರಿ. ಸ್ನಾನ ಪೂಜೆ ಮಾಡ್ಕೊಂಡಂದ ಮ್ಯಾಲ 3 ಜೋಳ ತಿನಿ ಯಾವತ್ತು ತಗೋ ಅಂದ್ರೆ ತೊಗೊಂಡೆ, ಅವಕನ್ನು ಕೊಟ್ಟದ್ನೆ ಹೊಡೆದು ನುಚ್ಚು ಮಾಡನ್ನೆ, ದೊಡ್ಡ ಹರಿವಿ ಇಡುವನ್ನ ಎಟ್ನೆ ಏನ್ರಿ, ಅದು ತಂದು ತೆಲಿಮೆಗಿಡುವನ್ನ ಎಟ್ನೆ, ಅದಕ್ಕೆ ಒಣಕಿ ತೊಗೊಂಡು ಹೊಡನ್ನೆ, ಎಟ್ಟೆಲ್ಲ ಮುತ್ತು ರತ್ನ ಬಿದ್ದಾವ ಅನ್ಲಿಕ್ಕೆ. ಈಕೆ ನೆಗಣ್ ಅಂತೇಳಿ ಇಟ್ಟೆ ಮಾಡಿದ್ರೆ ಅಟ್ಟಾಗ್ಯದ ಅಂದ್ಲು. ಹಂಗೆ ನೀರು ನಡಬರ್ಕ್ ಚಲ್ದಾಕಿನೇ ಹೊಳ್ಳಿ ಬಂದ್ಲು ಮನೆಗೆ. ಯಾವಾಗ ಮನೆಗೆ ಬಂದು ಗಂಡು ಮಕ್ಕೊಂಡಿತ್ತದು. ಗಂಡಂಗಂದ ಹೇಳು ಯಾಕಾನ ಹೋಗಿ ಒಬ್ಬ 500 ಹೇಳಿ 500 ಇವ ಅಂದ, ನಿನ್ನ ಕೈ ಮ್ಯಾಗ ಮಣ್ಣು ಚೆಲ್ಕೊಂಡು ಒಬ್ರಿಗಂತೂ ತನ್ನ ಹಾಕಿಲ್ಲ ಏನ್ರಿ, ಇವತ್ತ್ಯಾಕೆ 500 ಅನ್ಲಕ್ಕಿ ಅಂದವ ಗಂಡ. ಇವತ್ತ್ಯಾಕೆ 500 ಸುಮ್ಮನೆ ಹೇಳಿ ಬಂದ್ರಿ, ಹೇಳಿ ಬಾ, ಊರು ಅಡ್ಡೆ ಮಾತಾಡ್ತಿದ್ರು ಬಾಯ ಗಂಡ. ನನಗೇನು ಮಾಡ್ತಾ ಬಿಡು ಹತ್ತಿಕೊಂಡು ಹೋಗುದ್ರ ಗುರುಗಳು ನಡೆದಿದ್ರು. ಓ ಗುರುಗಳ ಅಂದ, ಯಾಕ ನಾಳೆಗೆ ನಮ್ಮ ಮನೆ ಬೆನ್ನು ಅಂದ. ಆಯ್ತಾಯ್ತಮ್ಮ ಆ ಕಡೆ ಈ ಕಡೆ ಬೆನ್ನು ಹೇಳು ಪದ್ಧತಿ. ನಾಳೆ ನಮ್ಮ ಮನೆ ಬೆನ್ನ ಆಯ್ತಾಯ್ತು.